Hello dear student, today what I am going to teach you is related to the topic of surface area and the volume from the syllabus. This particular question is one that can be found in the model paper 1 and it's a 5 marks question. So let's all learn it together now. Okay, the model paper 1 first question is, a hollow solid is made by placing a cylinder on an inverted cone as shown in the figure. The radius of the cylinder and the cone are 7 cm and their height are 12 cm and 9 cm respectively. The solid is filled with water up to the height of 2/3 the height of the cylinder. Find the amount of water in the solid. Calculate the amount of water required to fill the solid completely. Okay, in the figure, ಕ್ವಶನ್ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಓಕೆನಾ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನನಗೆ, ಇವಾಗ ಕ್ವಶನ್ ನೋಡಿದ್ರೆ ನಮಗೆ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಸಿಲಿಂಡರ್ ಇದೆ, ಮತ್ತೊಂದು ಕೋನ್ ಇದೆ, ಹೌದಲ್ವಾ? ಸೊ ಕ್ವಶನ್ ಏನಿದೆ ಅಂದರೆ, ಈ ಆಲೋ ಸಿಲಿಂಡರ್ ಈಸ್ ಮೇಡ್ ಬೈ ಪ್ಲೇಸಿಂಗ್ ಅ ಸಿಲಿಂಡರ್ ಆನ್ ದ ಇನ್ವರ್ಟೆಡ್ ಕೋನ್ ಆಸ್ ಶೋನ್ ಇನ್ ದ ಫಿಗರ್. ಒಂದು ಆಲೋ ಸಾಲಿಡ್ ಆಗಿದೆ. ಹೇಗಾಗಿದೆ ಅದು? ಒಂದು ಸಿಲಿಂಡರ್ ಜೊತೆಗೆ ಒಂದು ಕೋನನ್ನು ಹಾಕಿದ್ದಾರೆ. ಸೊ ಹಾಗಾಗಿ ಒಂದು ಆಲೋ ಸಾಲಿಡ್ ಆಗಿದೆ. ಸೊ ಅದರ ರೇಡಿಯಸ್ ಕೊಟ್ಟಿದ್ದಾರೆ ನನಗೆ ಎಷ್ಟು ಸೆಂಟಿಮೀಟರು? 7 ಸೆಂಟಿಮೀಟರ್. ಸೊ ಬರ್ಕೊಳ್ಳೋಣ ನಾವಿಲ್ಲಿ. ಗಿವನ್ ರೇಡಿಯಸ್ small r is equal to 7 centimeter. Then the radius of the cylinder and the cone are 7 centimeter and their heights are 12 centimeter and 9 centimeter respectively. So heights ಕೊಟ್ಟಿದ್ದಾರೆ 12 centimeter 9 centimeter respectively. ಹಾಗಿದ್ರೆ ಸಿಲಿಂಡರ್ದು ಹೈಟ್ ಬಂದು ನನಗೆ ಎಷ್ಟು ಸೆಂಟಿಮೀಟರ್ ಇದೆ? 12 ಸೆಂಟಿಮೀಟರ್. ಕೋನ್ದು ಹೈಟ್ ಬಂದು 9 ಸೆಂಟಿಮೀಟರ್. ಸೊ ನಾನು ಕೋನ್ ಹೈಟನ್ನು H1 ಅಂತ ತಗೊತಿದ್ದೀನಿ, ಅದು 9 ಸೆಂಟಿಮೀಟರ್. ಸಿಲಿಂಡರ್ ಹೈಟನ್ನು H2 ಅಂತ ತಗೊಂಡಿದ್ದೀನಿ, ಅದು 12 ಸೆಂಟಿಮೀಟರ್. ಸೊ ನಾವಿವಾಗ ಗಿವನ್ ಬರ್ಕೊಂಡಾಯ್ತು. ಸೊ ದೆನ್ ಮತ್ತೇನು ಹೇಳಿದ್ದಾರೆ ಇವಾಗ? The solid is filled with the water up to the height of 2/3 the height of the cylinder. ಅಂದರೆ 2/3 ಏನನ್ನ ಸಿಲಿಂಡರ್ ಒಳಗಡೆ ನೀರನ್ನು ತುಂಬಿದಾರಂತೆ. ದ ಹೈಟ್ ಆಫ್ ದ ಸಿಲಿಂಡರ್. ಫೈಂಡ್ ದ ಅಮೌಂಟ್ ಆಫ್ ದ ವಾಟರ್ ಇನ್ ದ ಸಾಲಿಡ್. ಹಾಗಾದರೆ ಈ ಒಂದು ಸಾಲಿಡ್ನಲ್ಲಿ ಎಷ್ಟು ನೀರಿನ ಪ್ರಮಾಣ ಇದೆ? ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ದ ವಾಟರ್ ರಿಕ್ವೈರ್ಡ್ ಟು ದ ಫಿಲ್ ದ ಸಾಲಿಡ್ ಕಂಪ್ಲೀಟ್ಲಿ. ಹಾಗಿದ್ರೆ ಈ ಒಂದು ಸಾಲಿಡ್ಗೆ ಪೂರ್ತಿಯಾಗಿ ನಾವು ನೀರನ್ನು ಫಿಲ್ ಮಾಡಬೇಕು ಅಂತಂದರೆ ಎಷ್ಟು ನೀರು ಬೇಕಾಗುತ್ತೆ ನಮಗೆ ಅನ್ನೋದು ಈ ಒಂದು ಕ್ವಶನ್ ಆಗಿದೆ. ಓಕೆ ಇನ್ ಸಿಲಿಂಡರ್ ಹೈಟ್ ಆಫ್ ದ ವಾಟರ್. ಸೊ ಹಾಗಿದ್ರೆ ಸಿಲಿಂಡರ್ನಲ್ಲಿ ನಮ್ಗೆ ಅವ್ರು ಹೇಳಿದರೆ ಸಾಲಿಡ್ ಈಸ್ ಫಿಲ್ಡ್ ವಿತ್ ವಾಟರ್ ಅಪ್ ಟು ದ ಹೈಟ್ 2/3. ಸೊ ಹಾಗಿದ್ರೆ ಇನ್ ದ ಸಿಲಿಂಡರ್ ದ ಹೈಟ್ ಆಫ್ ದ ವಾಟರ್ ಎಷ್ಟಿದೆ ಅಲ್ಲಿ? H2 is equal to 2/3 ಎಷ್ಟು ಇದೆ. ಸೊ ಹಾಗಾಗಿ H2 is equal to 2/3 ಹೈಟ್ ಅಂತ ಬರ್ಕೊಂಡಿದ್ದೀನಿ. ಸೊ ದೆನ್ H2 is equal to 2/3 ಇಂಟು, ಸೊ H ನಮಗೆ ಸಿಲಿಂಡರ್ದ ಹೈಟ್ ಎಷ್ಟಿದೆ? 12 ಅಂತ ಬರ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಸಿಲಿಂಡರ್ನಲ್ಲಿ ಎಷ್ಟು ವಾಟರ್ ಇದೆ ಅನ್ನೋದನ್ನು ನಾನು ಫೈಂಡ್ ಔಟ್ ಮಾಡ್ಕೊತಾ ಇದ್ದೀನಿ, ಹೈಟನ್ನು ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ H2 is equal to 2/3, 3 1s 3 4s. ಸೊ 2 into 4 is equal to H2 is equal to 8 ಸೆಂಟಿಮೀಟರ್. H2 ಎಷ್ಟು ಬಂದಿದೆ ಈಗ? 8 ಸೆಂಟಿಮೀಟರ್ ಬಂದಿದೆ. ಹಾಗಿದ್ರೆ ಹೈಟ್ ಆಫ್ ದ ವಾಟರ್ ಇನ್ಸೈಡ್ ದ ಸಿಲಿಂಡರ್ ಎಷ್ಟು ಬಂದಿದೆ ನನಗೆ? H2 is equal to 8 ಸೆಂಟಿಮೀಟರ್. ಹೈಟ್ ಆಫ್ ದ ವಾಟರ್ ಇನ್ಸೈಡ್ ದ ಸಿಲಿಂಡರ್ ನನಗೆ 8 ಸೆಂಟಿಮೀಟರ್ ಬಂದಿದೆ. ನೋಡಿ ಇಲ್ಲಿ ನನಗೆ 8 ಸೆಂಟಿಮೀಟರ್ ಇದೆ. ಇದು ಟೋಟಲ್ ಸಿಲಿಂಡರ್ನ ಹೈಟ್ ಬಂದು 12 ಸೆಂಟಿಮೀಟರ್. ಹಾಗಿದ್ರೆ ಈ ಸಿಲಿಂಡರ್ ಒಳಗಡೆ ಇರುವಂತಹ ವಾಟರ್ದು ಹೈಟ್ ಎಷ್ಟಿದೆ ಅಂತ ಹೇಳಿದೆ ನಾನೀಗ? 8 ಸೆಂಟಿಮೀಟರ್ ಅಂತ ನಾವೀಗ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ದೆನ್
ಈಗ ಏನನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ, ಫೈಂಡ್ ದ ಅಮೌಂಟ್ ಆಫ್ ವಾಟರ್ ಇನ್ ದ ಸಾಲಿಡ್. ಫೈಂಡ್ ದ ಅಮೌಂಟ್ ಆಫ್ ವಾಟರ್ ಇನ್ ದ ಸಾಲಿಡ್. ಸೊ ಹಾಗಿದ್ರೆ ಏನನ್ನ ಅಮೌಂಟ್ ಆಫ್ ವಾಟರ್ ಇನ್ ದ ಸಾಲಿಡ್ ಅಂತ ಅಂದರೆ ಫೈಂಡ್ ಔಟ್ ಮಾಡ್ಕೋಬೇಕು. ವೆರಿ ಗುಡ್. ವಾಲ್ಯೂಮ್ನ ಫೈಂಡ್ ಔಟ್ ಮಾಡ್ಕೊಳ್ತಿದ್ದೀವಿ. ಏನು? ವಾಲ್ಯೂಮ್ ಇನ್ ದ ಏನಂತ ಹಾಕೊಳ್ಳೋಣ, ವಾಲ್ಯೂಮ್ನ ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ದೀವಿ. ವಾಲ್ಯೂಮ್ ಇನ್ ದ ಸಾಲಿಡ್. ಸೊ ಸಾಲಿಡ್ದು ನಾವು ವಾಲ್ಯೂಮ್ನ ಫೈಂಡ್ ಔಟ್ ಮಾಡ್ಕೊತಿದ್ದೀವಲ್ವಾ. ಸೊ ಹಾಗಾಗಿ ಈ ವಾಲ್ಯೂಮ್ದು ನಾವು ಸಾಲಿಡ್ದು ವಾಲ್ಯೂಮ್ನ ಫೈಂಡ್ ಔಟ್ ಮಾಡ್ಕೊತಾ ಇದ್ದೀವಿ. ಯಾವ್ಯಾವುದು ಟೋಟಲ್ ಎಲ್ಲ ಸಾಲಿಡ್ಸ್ ಇದೆ ನನಗೆ? ಒಂದು ಸಿಲಿಂಡರು, ಮತ್ತೊಂದು ಕೋನ್. ಹಾಗಾಗಿ ವಾಲ್ಯೂಮ್ ಆಫ್ ದಿ ಕೋನ್ದು ಫಾರ್ಮುಲಾ ಗೊತ್ತಿದೆ ಏನು? 1/3 πr² H1 ಪ್ಲಸ್ ಸಿಲಿಂಡರ್ದು ವಾಲ್ಯೂಮ್ ಬಂದು πr² H2. ಈ ಒಂದು ಫಾರ್ಮುಲಾದಲ್ಲಿ ನಾನು ಏನನ್ನು ಕಾಮನ್ ತೆಗಿಬೋದು? ಸೇಮ್ ಇರೋ ಅಂಥದ್ದು ಆ್ಯಸ್ ಇಟ್ ಈಸ್ πr². ನೋಡಿ, ಇಲ್ಲೂ πr² ಇದೆ, ಇಲ್ಲೂ πr² ಇದೆ. ಸೊ ಹಾಗಾಗಿ πr²ನ ಕಾಮನ್ ತೆಗೆದೆ. ಇನ್ನು ಉಳ್ಕೊಳ್ಳೋದು ಯಾವುದು? 1/3 H1 ಪ್ಲಸ್ H2. ದೆನ್ ಪೈ ವ್ಯಾಲ್ಯೂ ಬಂದು 22/7 ಇಂಟು ಆರ್ ಬಂದು ಗಿವನಲ್ಲಿ ಬರ್ಕೊಂಡಿದ್ದೀನಿ ನಾವೇನು 7 × 7 ಸ್ಕ್ವೇರ್ ಇರೋದ್ರಿಂದ ನಾನು 2 ಟೈಮ್ಸ್ ಬರ್ಕೊಂಡಿದ್ದೀನಿ. 1/3 ಇಂಟು H1 ವ್ಯಾಲ್ಯೂ ಬಂದು ಇಲ್ಲಿ ಬರ್ಕೊಂಡಿದ್ದೀವಿ ಕೋನ್ ಎಷ್ಟು 9 ಪ್ಲಸ್ H2 ವ್ಯಾಲ್ಯೂ ಬಂದು ಏನನ್ನು ಬರ್ಕೊಳ್ಬೇಕು ನಾವು? 12 ಬರ್ಕೋಬೇಕಾ 8 ಬರ್ಕೋಬೇಕಾ? ವೆರಿ ಗುಡ್. ಇಲ್ಲಿ ನಾವು 8ಅನ್ನು ಬರ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಇಲ್ಲಿ ಕೇಳಿರೋದು ಹೈಟ್ ಆಫ್ ದ ಸಿಲಿಂಡರ್ ಅಲ್ಲ. ಓಕೆನಾ? ಕನ್ಫ್ಯೂಷನ್ ಆಗಬೇಡಿ. ಹೈಟ್ ಆಫ್ ದಿ ಸಿಲಿಂಡರ್ನ ನಾನು ತೊಗೊಂಡಿಲ್ಲ. ನಾನು ಇಲ್ಲಿ ತೊಗೊಂಡಿರೋದು ಸಿಲಿಂಡರ್ ಒಳಗಡೆ ಇರುವಂತಹ ವಾಟರ್ದು ಹೈಟ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಹೆನ್ಸ್ ನೋಡಿ, ಇಲ್ಲಿ 7 ಗೆಟ್ ಕ್ಯಾನ್ಸಲ್. ಉಳ್ಕೊಂಡಿರೋದೇನು 22 × 7. ಇಲ್ಲೂ ಅಷ್ಟೇ, ಇದು ಡಿನಾಮಿನೇಟರಲ್ಲಿದೆ, ನ್ಯೂಮರೇಟರಲ್ಲಿದೆ. ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 3 1s 3 3s 3 ಪ್ಲಸ್ 8. 22 × 7. ಸೊ ಇಂಟು 3 ಪ್ಲಸ್ 8 3 ಪ್ಲಸ್ 8 ಈಸ್ ಈಕ್ವಲ್ ಟು 11 ಆಯಿತು. ಸೊ 22 × 7 × 11 ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿಕೊಂಡಾಗ ನನಗೆ 1694 ಸೆಂಟಿಮೀಟರ್ ಕ್ಯೂಬ್. 1694 ಸೆಂಟಿಮೀಟರ್ ಕ್ಯೂಬ್. ಏನನ್ನು ಫೈಂಡ್ ಔಟ್ ಮಾಡ್ಕೊಂಡ್ವಿ? ಹಾಗಾದರೆ ಅಮೌಂಟ್ ಆಫ್ ದ ವಾಟರ್ ಇನ್ ದ ಸಾಲಿಡ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಸೊ ಏನಾಯ್ತಿದ್ದು? ಅಮೌಂಟ್ ಆಫ್ ವಾಟರ್ ಇನ್ ದ ಸಾಲಿಡ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ದೆನ್ ಮತ್ತಿನ್ನೇನು ಫೈಂಡ್ ಔಟ್ ಮಾಡ್ಕೋಬೇಕು? ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ವಾಟರ್ ರಿಕ್ವೈರ್ಡ್ ಟು ಫಿಲ್ ದ ಸಾಲಿಡ್ ಕಂಪ್ಲೀಟ್ಲಿ. ಹಾಗಿದ್ರೆ ಈ ಒಂದು ಸಾಲಿಡ್ನಲ್ಲಿ ಈ ಒಂದು ಸಿಲಿಂಡರ್ ಮತ್ತು ಕೋನ್ ಪೂರ್ತಿಯಾಗಿ ನಾವು ನೀರನ್ನು ಹಾಕಬೇಕು, ತುಂಬಿಸ್ಬೇಕು ಅಂತ ಅಂದರೆ ಆಗಿದ್ರೆ ಎಷ್ಟು ಅಮೌಂಟ್ ಆಫ್ ವಾಟರ್ ಬೇಕಾಗುತ್ತೆ? ಇನ್ನು ಎಷ್ಟು ರಿಕ್ವೈರ್ಡ್ ಬೇಕಾಗುತ್ತೆ? ಇನ್ನು ಎಷ್ಟು ಇಲ್ಲಿ ನೀರಿನ ಪ್ರಮಾಣ ಅಲ್ಲಿಗೆ ತುಂಬಿಸ್ಬೇಕಾಗುತ್ತೆ ಅನ್ನೋದನ್ನ ಈಗ ಫೈಂಡ್ ಔಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಹಾಗಿದ್ರೆ ದೆನ್ ಏನು ಮಾಡೋಣ ಮತ್ತೆ ನಾವೀಗ? ಸೊ ನಾವಿವಾಗ ಅಮೌಂಟ್ ಆಫ್ ವಾಟರ್ ಇನ್ಸೈಡ್ ದ ಸಾಲಿಡ್ ಅಥವಾ ವಾಲ್ಯೂಮ್ ಆಫ್ ವಾಟರ್ ಇನ್ಸೈಡ್ ದ ಸಾಲಿಡ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡ್ವಿ. ವಾಲ್ಯೂಮ್ ಆಫ್ ವಾಟರ್ ಇನ್ಸೈಡ್ ದ ಸಾಲಿಡ್ಗೆ ಏನು ಮಾಡ್ಕೊಂಡ್ವಿ? ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ವಾಟರ್ ಇನ್ಸೈಡ್ ದ ಸಿಲಿಂಡರ್ನ ಹಾಕ್ಕೊಂಡಿದ್ವಿ, ಹೌದಲ್ವಾ? ಸೊ ಹಾಗಾಗಿ ನಮ್ಗೆ ಏನು ಬಂತು? ಅಮೌಂಟ್ ಆಫ್ ವಾಟರ್ ಇನ್ಸೈಡ್ ದ ಸಾಲಿಡ್ ಸಿಕ್ತು. ಸೊ ಮತ್ತು ನಾವಿನ್ನೇನು ಫೈಂಡ್ ಔಟ್ ಮಾಡ್ಕೋಬೇಕು? ದ ಅಮೌಂಟ್ ಆಫ್ ವಾಟರ್ ರಿಕ್ವೈರ್ಡ್ ಟು ಕಂಪ್ಲೀಟ್ಲಿ ಫಿಲ್ ಇನ್ ಸಾಲಿಡ್. ಹಾಗಿದ್ರೆ ನನಗೆ ಕಂಪ್ಲೀಟಾಗಿ ಆ ಒಂದು ಸಾಲಿಡ್ನಲ್ಲಿ ವಾಟರ್ನ ಫಿಲ್ ಮಾಡಬೇಕು ಅಂದರೆ ಎಷ್ಟು ಅಮೌಂಟ್ ಆಫ್ ವಾಟರ್ ಮತ್ತೆ ಇನ್ನೂ ನಮಗೆ ಉಳ್ಕೊಳ್ಳುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕಿಂತ ಮುಂಚೆ ಸೊ ಈಗ ನಾವು ಫಸ್ಟ್ ಫೈಂಡ್ ಔಟ್ ಏನು ಮಾಡ್ಕೊಂಡ್ವಿ? ಇದ್ರ ಎಷ್ಟು ವಾಟರ್ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ, ಹೌದಲ್ವಾ? ದೆನ್ ಈಗೇನು ಮಾಡ್ಕೊಳ್ತಿದ್ದೀವಿ? ಇಲ್ಲಿ ಮತ್ತೆ ಎಷ್ಟು ವಾಟರ್ನ ನಾವು ಫಿಲ್ ಮಾಡಬೇಕು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಅಂದರೆ ಟೋಟಲ್ ಈ ಒಂದು ಸಾಲಿಡ್ ಹ್ಯಾಲೋ ಸಾಲಿಡ್ ಒಳಗಡೆ ನಾವು ಎಷ್ಟು ರಿಕ್ವೈರ್ಡ್ ಆಫ್ ವಾಟರ್, ಎಷ್ಟು ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನ ನಾವು ಫಸ್ಟು ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಏನು ಮಾಡ್ಕೊಳ್ತಾ ಇದ್ದೀನಿ ಈಗ? ಟೋಟಲ್ ಅಮೌಂಟ್ ಆಫ್ ವಾಟರ್ ಅಥವಾ ಟೋಟಲ್ ವಾಲ್ಯೂಮ್ನ ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ದೇರ್ಫೋರ್ 1/3 πr² H1 ಪ್ಲಸ್ πr² H ವಾಲ್ಯೂಮ್ ಆಫ್ ದ ಕೋನ್, ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಆಯಿತು. ಸೊ ಇದು H2 ಅಲ್ವಾ ತೊಗೊಂಡಿರೋದು? ಓಕೆ, H2 ಅಂತ ತೊಗೊಳ್ಳೋಣ. ದೇರ್ಫೋರ್ ಏನನ್ನು ಕಾಮನ್ ತೆಗಿಬೋದು? ಸೇಮ್ πr² ಕಾಮನ್ ತೆಗೆದ್ರೆ 1/3
H1 ಪ್ಲಸ್ H2 22/7 R ಅಂತ ಅಂದರೆ 7 ಇಂಟು 7 1/3 H1ದು ಹೈಟ್ ಬಂದು 9 ಇದೆ. H2ದು ಹೈಟ್ ಬಂದು ಇಲ್ಲಿ ಸಿಲಿಂಡರ್ನ ಹೈಟ್ನ ತಗೊಳ್ಳೋಣ, ವಾಟರ್ದು ಹೈಟ್ ಬೇಡ. ನಾನು ತೊಗೊಳ್ತಾ ಇರೋದು ಇಲ್ಲಿ ಸಿಲಿಂಡರ್ದು ಹೈಟು. ಸೊ H2 ಬಂದು 12. 7 7 ಗೆಟ್ ಕ್ಯಾನ್ಸಲ್. 3 1s 3 3s 3 1s 3 3s ಆಯಿತು. ದೆನ್ ಇನ್ನು ಉಳ್ಕೊಳ್ಳೋದು 22 ಇಂಟು 7 ಇಂಟು 12 ಪ್ಲಸ್ 3 ಎಷ್ಟಾಯಿತು 15. ಯಾಕಂದರೆ ನೋಡಿ ಇಲ್ಲಿ 3 1s 3 3 ಪ್ಲಸ್ 12 15 ಆಯಿತು. 22 ಇಂಟು 7 ಇಂಟು 15 ನನಗೆ ಟೋಟಲ್ ಎಷ್ಟು ಬರುತ್ತೆ ಅಂದರೆ 2310 cm3. 2310 cm3. ದೇರ್ಫೋರ್ ಈಗ ನಂಗೆ ಗೊತ್ತಾಗಿದೆ. ಏನು ಗೊತ್ತಾಯಿತು? ಸೊ ಈ ಒಂದು ಹ್ಯಾಲೋ ಸಿಲಿಂಡರ್ಗೆ ಎಷ್ಟು ವಾಟರ್ನ ನಾವು ಫಿಲ್ ಮಾಡ್ಬೋದು? 2310 cm3 ಅಷ್ಟು ವಾಟರ್ನ ಫಿಲ್ ಮಾಡ್ಬೋದು. ಆದರೆ ಈಗ ಎಷ್ಟು ಅಮೌಂಟ್ ಆಫ್ ವಾಟರ್ ಇದೆ ನನಗೆ, ಅದು ನಾನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ. ಏನು? 1694 cm3. ದೇರ್ಫೋರ್ ಇನ್ನು ಎಷ್ಟು ವಾಟರ್ ಬೇಕಾಗುತ್ತೆ ನಮಗೆ ಅಂದರೆ, ಸೊ ಏನು ಮಾಡ್ಬೋದು? ಮೈನಸ್ ಮಾಡ್ಬೋದಲ್ವಾ? ಸೊ ಟೋಟಲ್ ಅಮೌಂಟ್ ಆಫ್ ವಾಟರ್ ಇನ್ ದ ಸಾಲಿಡ್ನ ನಾವು ಮೈನಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ? ರಿಕ್ವೈರ್ಡ್ ಟು ದ ಫಿಲ್ ಸಾಲಿಡ್ ಕಂಪ್ಲೀಟ್ಲಿ. ಅಮೌಂಟ್ ಆಫ್ ವಾಟರ್ ರಿಕ್ವೈರ್ಡ್ ಟು ದ ಫಿಲ್ ದ ಸಾಲಿಡ್ ಕಂಪ್ಲೀಟ್ಲಿ. ಸೊ ಅದನ್ನು ನಾವು ಬರ್ಕೊಳ್ಳೋದಾದರೆ ಈಗ ಹೇಗೆ ಬರ್ಕೊತೀವಿ? ಸೊ ಅಮೌಂಟ್ ಆಫ್ ವಾಟರ್ ರಿಕ್ವೈರ್ಡ್ ಟು ಫಿಲ್ ಇಟ್ ಕಂಪ್ಲೀಟ್ಲಿ 2310 ಮೈನಸ್ ಅಮೌಂಟ್ ಆಫ್ ವಾಟರ್ ಇನ್ ದ ಸಾಲಿಡ್ ಎಷ್ಟಿತ್ತು? 1694. ಮೈನಸ್ ಮಾಡಿದಾಗ ಎಷ್ಟು ಉಳ್ಕೊಳುತ್ತೆ ನನಗೆ? 660 cm3. ಸೊ ಅಮೌಂಟ್ ಆಫ್ ವಾಟರ್ ರಿಕ್ವೈರ್ಡ್ ಟು ಫಿಲ್ ಇಟ್ ಕಂಪ್ಲೀಟ್ಲಿ ಎಷ್ಟು ಬರಬೇಕು ನಮಗಿನ್ನು? 616 cm3. ಸೊ ಕ್ವಶನ್ನ ಫಸ್ಟ್ ನೀವು ಅರ್ಥ ಮಾಡಿಕೊಂಡ್ರೆ ಆರಾಮ್ಸೆ ಈ ಒಂದು ಕ್ವಶನಿಗೆ ನೀವು ಆನ್ಸರ್ ಮಾಡ್ತಾ ಹೋಗ್ತೀರಾ. ಕ್ವಶನ್ ತುಂಬ ಸಿಂಪಲ್ ಆಗಿದೆ ಮಕ್ಕಳ. ಇಲ್ಲಿ ನಮಗೊಂದು ಹ್ಯಾಲೋ ಸಾಲಿಡ್ನ ಕೊಟ್ಟಿದ್ದಾರೆ. ಆ ಹ್ಯಾಲೋ ಸಾಲಿಡ್ ಯಾವುದರಿಂದ ಆಗಿದೆ? ಒಂದು ಸಿಲಿಂಡರ್ ಮತ್ತು ಕೋನಿಂದ ಆಗಿದೆ. ಇದರಲ್ಲಿ ಏನಾಗಿದೆ ಅಂತ ಅಂದರೆ, ನನಗೆ ಸಿಲಿಂಡರ್ನಲ್ಲಿ 2/3 ಅಷ್ಟು ನಮಗೆ ವಾಟರ್ ಫಿಲ್ ಆಗಿದೆ. ಸೊ ಟೋಟಲ್ ಹೈಟು ಸಿಲಿಂಡರ್ದು ಟೋಟಲ್ ಹೈಟ್ 12 cm, ಕೋನ್ದು ಟೋಟಲ್ ಹೈಟ್ 9 cm ಕೊಟ್ಟಿದ್ದಾರೆ. ಸೊ ನಾನಾಗಿದೆ ಇಲ್ಲಿ ವಾಟರ್ದು ಹೈಟ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸಿಲಿಂಡರ್ನಲ್ಲಿರುವಂಥ ವಾಟರ್ನ ಹೈಟ್ನ ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ಅಂದರೆ H2 = 2/3 ಹೈಟ್. ಯಾಕಂದರೆ ಅವ್ರು ಕೊಟ್ಟಿದ್ದಾರೆ ನಮಗೆ 2/3 ಅಷ್ಟಿದೆ ಅಂತ. 2/3 ಹೈಟ್ ಆಯಿತಾ? 2/3 ಇಂಟು ಹೈಟ್ ಬಂದು ಟೋಟಲ್ ಹೈಟ್ 12 ಆಗುತ್ತೆ. 3 1s 3 4s 8 ಆಯಿತು. ದೆನ್ ಈಗ ಏನು ಮಾಡ್ಕೊತೀವಿ? ವಾಲ್ಯೂಮ್ನ ಫೈಂಡ್ ಔಟ್ ಮಾಡ್ಕೋಬೇಕು. ವಾಲ್ಯೂಮ್ನ ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ಅಂದರೆ ಏನು ಮಾಡ್ಕೊತಿದ್ದೀನಿ? ವಾಲ್ಯೂಮ್ ಆಫ್ ಕೋನ್, ವಾಲ್ಯೂಮ್ ಆಫ್ ಸಿಲಿಂಡರ್ನ ತಗೊಳ್ತಾ ಇದ್ದೀನಿ. ವಾಲ್ಯೂಮ್ ಆಫ್ ಕೋನ್ ಮತ್ತು ವಾಲ್ಯೂಮ್ ಆಫ್ ಸಿಲಿಂಡರ್ನ ತೊಗೊಂಡಾಗ ಏನು ಹಾಕ್ಕೊಳ್ತಿದ್ದೀನಿ ಇಲ್ಲಿ ನೋಡಿ, ಇಲ್ಲಿ ನಾನು ಫೈಂಡ್ ಔಟ್ ಮಾಡ್ಕೊತಿರೋದು ವಾಟರ್. ಸೊ ಆಗ πr² 1/3 H ಅಂತ ಅಂದರೆ 9 ಆಗುತ್ತೆ. ದೆನ್ H2 ಅಂತ ಅಂದರೆ ಹೈಟ್ ಆಫ್ ದಿ ವಾಟರ್. ಇಲ್ಲಿ ನಾವು ಎಷ್ಟು ವಾಟರ್ ಫಿಲ್ ಆಗಿದೆ ಅನ್ನೋದು ನಾನು ಹೈಟನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ವಿ ಗೊತ್ತಾ. ಸೊ ಇನ್ ಸಿಲಿಂಡರ್ ಹೈಟ್ ಆಫ್ ದ ವಾಟರ್ ಎಷ್ಟಿತ್ತು ನನಗಿಲ್ಲಿ 8 ಬಂದಿತ್ತು. ಸೊ 3 1s 3 ಪ್ಲಸ್ 8 15 ಆಯಿತು. ಸೊ ಮಲ್ಟಿಪ್ಲೈ ಮಾಡಿದಾಗ ನನಗೆ ಎಷ್ಟು ಬಂತು? 1694 ಬಂತು. ಮತ್ತೇನು ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ಕ್ವಶನಲ್ಲಿ ಕೇಳಿದ್ದಾರೆ? ಫೈಂಡ್ ದ ಅಮೌಂಟ್ ಆಫ್ ದ ವಾಟರ್ ಇನ್ ದ ಸಾಲಿಡ್, ದೆನ್ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ದ ವಾಟರ್ ರಿಕ್ವೈರ್ಡ್ ಟು ಫಿಲ್ ದ ಸಾಲಿಡ್ ಕಂಪ್ಲೀಟ್ಲಿ ಅಂತ ಕೇಳಿದ್ದಾರೆ. ಅದನ್ನು ಹೇಗೆ ಫೈಂಡ್ ಔಟ್ ಮಾಡ್ಕೊತಾ ಇದ್ದೀನಿ? ವಾಲ್ಯೂಮ್ ಆಫ್ ದ ಕೋನ್ ಮತ್ತು ವಾಲ್ಯೂಮ್ ಆಫ್ ದ ಸಿಲಿಂಡರ್ನ ಫಾರ್ಮುಲಾ ಹಾಕ್ಕೊಂಡಾಗ ಹೈಟ್ ಆಫ್ ದ ಕೋನನ್ನು ಇಲ್ಲಿ ಕಾಮನ್ ತೆಗೆದುಕೊಂಡಿದ್ದೀನಿ. ದೆನ್ ಹೈಟ್ ಆಫ್ ದ ಕೋನ್ ಹಾಕ್ಕೊಂಡೆ, ಹೈಟ್ ಆಫ್ ದ ಸಿಲಿಂಡರ್ನ ಹಾಕ್ಕೊಂಡಿದ್ದೀನಿ, ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಸೊ ಮಲ್ಟಿಪ್ಲೈ ಮಾಡ್ಕೊಂಡಾಗ ಏನು ಉಳ್ಕೊಳ್ಳೋದೆಷ್ಟು? 2310 cm3 ಬರುತ್ತೆ. ಇನ್ ಅಮೌಂಟ್ ಆಫ್ ವಾಟರ್ ರಿಕ್ವೈರ್ಡ್ ಟು ಫಿಲ್ ಇಟ್ ಕಂಪ್ಲೀಟ್ಲಿ ಎಷ್ಟು ಬರುತ್ತೆ? ಸೊ ಟೋಟಲ್ ಅಮೌಂಟಿಂದ ನನಗೆ ಇಲ್ಲೆಷ್ಟು ಫಿಲ್ ಆಗಿದೆ ಅದನ್ನು ಮೈನಸ್ ಮಾಡ್ಕೊಳ್ತಿದ್ದೀನಿ. ಇನ್ನು ಉಳಿಕೆ ಎಷ್ಟು ಬರುತ್ತೆ? 660 cm3. ಓಕೆ, ಸೊ ಇದು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.